ಆನ್ಲೈನ್ ನಲ್ಲಿ ಮನೆ ಲೀಸ್ ಬಾಡಿಗೆ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಹುಷಾರಾಗಿರಿ. ಬಾಡಿಗೆ ಲೀಸ್ ಹೆಸರಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ವಂಚಿಸ್ತಾರೆ. ಈ ರೀತಿಯ ಒಂದು ದಂಧೆ ಈಗ ಶುರುವಾಗ್ಬಿಟ್ಟಿದೆ. ಬಾಡಿಗೆ ಹೆಸರಲ್ಲಿ ಲೀಸ್ ಹೆಸರಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ವಂಚಿಸ್ತಾರೆ. ಹುಷಾರಾಗಿರಿ. ಮಧ್ಯವರ್ತಿ ಕಂಪನಿ ಮೂಲಕ ಬಾಡಿಗೆ ಲೀಸ್ ಪಡೆದು ವಂಚನೆಯನ್ನು ನಡೆಸಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಟೆನೆಂಟ್ಸ್ಗೆ 200 ಕೋಟಿಯಷ್ಟು ವಂಚನೆ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಇಂದಿರಾನಗರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜೋನಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಕೋಟಿ ಕೋಟಿ ಲೂಟಿ ಆಗಿದೆ. ಕಂಪನಿ ಮಾಲೀಕರಾಗಿರುವಂಥ ರಾಘವೇಂದ್ರ ಮತ್ತು ಸ್ಟೀಫನ್ ವಿರುದ್ಧ ಈಗ ದೂರು ದಾಖಲಾಗಿದೆ. FIR ದಾಖಲಿಸಿದ್ರು ಯಾವ ಕ್ರಮ ಆಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ನಾನು ಬಾಡಿಗೆಗೆ ಮನೆ ಹುಡುಕ್ತಾ ಇದ್ದೆ. ಮನೆ ಬಾಡಿಗೆಗೆ ಹುಡುಕಬೇಕಾದ್ರೆ ಆನ್ಲೈನಲ್ಲಿ ನನಗೆ ಜೋನ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಇಂದಿರಾನಗರಲ್ಲಿ ಒಂದು ಕಂಪನಿ ಥ್ರೂ ನಾನು ಪಾಸ್ ಆಗ್ತೀನಿ. ಸೊ ಆವಾಗ ನಾನು ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಲೀಸ್ಗೆ ಅಂತ ಹೇಳಿ 27.5 ಲ್ಯಾಕ್ಸ್ನ ನಾನು ಲೀಸ್ ಅಮೌಂಟಾಗಿ ಇನ್ವೆಸ್ಟ್ ಮಾಡ್ತೀನಿ ಜೋನ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಮೇಲೆ. ಸೊ ಆಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 2 ಇಯರ್ಸ್ ಅಗ್ರಿಮೆಂಟ್ ಆಗುತ್ತೆ. 2 ಇಯರ್ಸ್ ಕಂಪನಿಯವರು ನಮ್ಮ ಮನೆ ಓನರ್ ಯಾರಿದ್ದಾರೆ ಅವರಿಗೆ 51,000 ಬಾಡಿಗೆ ಕಟ್ತಾ ಇದ್ರು. 2 ಇಯರ್ಸ್ ಏನು ಪ್ರಾಬ್ಲಮ್ ಇಲ್ಲದೆ ಬಾಡಿಗೆ ಎಲ್ಲ ಕಟ್ಟಿದ್ದಾರೆ. 2 ಇಯರ್ಸ್ ಲೀಸ್ ಅಗ್ರಿಮೆಂಟ್ ಆದಮೇಲೆ ಓನರ್ ಪ್ರೆಷರೈಸ್ ಮಾಡಿದ್ರು ನಮಗೆ ಮನೆ ಖಾಲಿ ಮಾಡೋದಕ್ಕಂತ. ಸೊ ನಾವು ಮನೆ ಖಾಲಿ ಮಾಡಿದ್ವಿ. ಮನೆ ಖಾಲಿ ಮಾಡಿ ಆದಮೇಲೆ ಖಾಲಿ ಮಾಡೋ ಟೈಮಲ್ಲಿ ಟರ್ಮಿನೇಷನ್ಗೆ ಅಂತ ಕಂಪನಿಗೆ ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕೆ ಕಂಪನಿಯವರು ನಮ್ಮ ಹತ್ರ ಇವಾಗ ಅಮೌಂಟ್ ಇಲ್ಲ, ಕೊಡೋದಕ್ಕಾಗಲ್ಲ, ಟರ್ಮಿನೇಟ್ ಮಾಡೋದಕ್ಕಾಗಲ್ಲ, ಬಟ್ ನಾವು ಇದೇ ಅಮೌಂಟ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ನಿಮಗೆ ಮಂತ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ದುಡ್ಡು ಕೊಡ್ತೀವಿ ಅಂತೆಲ್ಲ ನಮ್ಮನ್ನ ಕನ್ವಿನ್ಸ್ ಮಾಡಿ ಮ್ಯಾನ್ಪ್ಲೇಟ್ ಮಾಡಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಯಾರು ಮಾಡಿದ್ದು? ಸುಪ್ರಿಯಾ ಅಂತ ಅಂದ್ಬಿಟ್ಟು ಕಂಪನಿಯಲ್ಲಿ ಮ್ಯಾನೇಜರ್. ಸೊ ದೆನ್ ಆಫ್ಟರ್ ಏನಾಗುತ್ತೆ ಅಂತ ಅಂದರೆ ಕಂಪನಿಯವರು ತುಂಬ ಕನ್ವಿನ್ಸ್ ಮಾಡಿ 27.5 ಲ್ಯಾಕ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡಿದರು. ಅದಾದಮೇಲೆ ಒಂದು 2 ಮಂತ್ಸ್ ನನಗೆ ಕರೆಕ್ಟಾಗಿ ರಿಟರ್ನ್ಸ್ ಕೊಟ್ಟರು. ದೆನ್ ಲೇಟರ್ ಅವ್ರು ನನಗೆ ಅನದರ್ 10 ಲ್ಯಾಕ್ಸ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿದ್ರು. ಅನದರ್ 10 ಲ್ಯಾಕ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಏನು ಇವಾಗ ಬಿಫೋರ್ ದಟ್ ಅವ್ರು ನಮಗೆ 2% ಅಂತ ಕೊಡ್ತಾಯಿದ್ರು. 10 ಲಕ್ಷ ಇನ್ವೆಸ್ಟ್ ಮಾಡಿ ನಾವು ಅನದರ್ 2 ಲ್ಯಾಕ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅವಾಗ 4% ಆಗುತ್ತೆ. ಸರಿ ಅಂತ ಅಂದ್ಬಿಟ್ಟು ನಾವು 10 ಲಕ್ಷ ಮತ್ತೆ ಕೈಯಿಂದ ದುಡ್ಡು ಹಾಕಿದ್ವಿ. ಸೊ ಇವಾಗ ನಾನು ಕಾನ್ಸೆಪ್ಟ್ 2 ಅಲ್ಲಿದ್ದೀನಿ. ಸೊ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ನಾವು ಕಂಪನಿಗೆ ಡೈರೆಕ್ಟಾಗಿ 38.5 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ದೀನಿ. ಅವ್ರು ನನಗೆ 4.2% ಅಮೌಂಟ್ನ ರಿಟರ್ನ್ಸ್ ಮಾಡ್ತೀವಿ ಎವ್ರಿ ಮಂತ್ ಅಂತ ನನಗೆ ಪ್ರಾಮಿಸ್ ಮಾಡಿದರು. ಸೊ ನಾನು ಅದ್ರ ಮೇಲೆ ಡಿಪೆಂಡ್ ಆಗಿದೆ ಕಂಪ್ಲೀಟಾಗಿ. ನಂದು ಅದೇ ಒಂದೇ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದು. ಸೊ ಅದರಲ್ಲೇ ನಾನು ರೆಂಟ್ ಪೇ ಮಾಡೋದಾಗಿರ್ಬೋದು ಅಥವಾ ನನ್ನದೊಂದು ಫ್ಯಾಮಿಲಿ ಎಕ್ಸ್ಪೆನ್ಸಸ್ಸು, ಕಮಿಟ್ಮೆಂಟ್ಸು, EMIs, ಲೋನ್ಸ್ ಎಲ್ಲ ಏನಿದೆ ಅದರಲ್ಲೇ ಇದು ಮಾಡ್ತಾ ಇದ್ದಿದ್ದು. ಸೊ ಲಾಸ್ಟ್ 2 ಮಂತ್ಸಿಂದ ಅವರು ಕಂಪನಿಯವರು ನಮಗೆ ಪೇ ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಯಾಕೆ ಸ್ಟಾಪ್ ಆಗಿದೆ, ಏನು ಇಶ್ಯೂಸ್ ಅಂತ ಅಂದ್ಬಿಟ್ಟು ಕಂಪನಿ ಹತ್ರ ಹೋಗಿ ನೋಡಿದ್ರೆ ದೇರ್ ಆರ್ ಸೋ ಮೆನಿ ಕಸ್ಟಮರ್ಸ್ ಹೂ ಗಾಟ್ ಸ್ಕ್ಯಾಮ್ಡ್ ಲೈಕ್ ದಿಸ್. ಲೈಕ್ ಆಲ್ಮೋಸ್ಟ್ ಒಂದು 100 to 200 ಕಸ್ಟಮರ್ಸ್ ಆಲ್ರೆಡಿ ನಾನು ಹೋಗೋ ಮುಂಚೆನೇ ಆಫೀಸ್ ಹತ್ರ ಬಂದು ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ಮೀಟಿಂಗ್ಸ್ ಆಗ್ತಾ ಇದೆ. ಇಂದಿರಾನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸವ್ರು ಬಂದು ಹೋಗ್ತಿದ್ದಾರೆ. ಎಲ್ಲ ಸೀನ್ ನಡೀತಾ ಇತ್ತು. ಹೋಗಿ ಕೇಳಿದಾಗ ಅವ್ರ ಕಡೆಯಿಂದ ಜೋನ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವುದೇ ತರಹದ ಒಂದು ಪ್ರಾಪರ್ ರೆಸ್ಪಾಂಡ್ ಆಗಲಿ, ರಿಪ್ಲೈ ಆಗಲಿ ಏನೂ ಬರ್ತಾ ಇಲ್ಲ. ಕಂಪನಿನೂ ಕೂಡ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಎಂಪ್ಲಾಯೀಸ್ಗೆ ಕಾಲ್ ಮಾಡಿದ್ರೆ ಎಂಪ್ಲಾಯೀಸ್ ಯಾರೂ ಫೋನಿಗೆ ಸಿಗ್ತಾ ಇಲ್ಲ, ನಾಟ್ ರೀಚಬಲ್. ಕಂಪನಿ ಕ್ಲೋಸ್ ಆಗಿದೆ. ಸ್ಟೀಫನ್ ಆರ್ಥರ್ ಅಂತ ಅಂದ್ಬಿಟ್ಟು ಎಮ್ ಡಿ ಮನೆ ಹತ್ರ ಹೋದರೆ MD ಅಬ್ಸ್ಕೊಂಡು ಆಗಿದ್ದಾನೆ. ಇಂದಿರಾನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟಿಗೆ ಅವರು ಯಾವುದೇ ಥರದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥ ಒಂದು ರಿಪ್ಲೇಸ್ ಬರ್ತಾ ಇಲ್ಲ. ಇದು ಲೈಕ್ ನಂದೊಂದೇ ಅಲ್ಲ, ಲೈಕ್ ಇದೇ ಥರ 300 ಕಸ್ಟಮರ್ಸ್ ಇದ್ದಾರೆ. ನಾವೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ. 300 ಕಸ್ಟಮರ್ಸ್ಗೆ ಈ ಥರ ತುಂಬ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಫ್ಯಾಮಿಲಿಗಳು ರೋಡ್ಗೆ ಬಂದುಬಿಟ್ಟಿದೆ. ಒಬ್ಬೊಬ್ರದ್ದು ಒಂದೊಂದು ಕಷ್ಟ. ಎಲ್ರಿಗೂ ಬಾಡಿಗೆ ಕಟ್ಟೋಕ್ಕಾಗದೆ ಓನರ್ ಏನು ಹೇಳ್ತಿದ್ದಾರೆ ಅಂತಂದರೆ ಎಲ್ಲರೂ ಪ್ರೆಷರೈಸ್ ಮಾಡ್ತಾ ಇದ್ದಾರೆ. ಲೈಕ್ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ದುಡ್ಡಿಲ್ಲ ಅವ್ರ ಹತ್ರ ಮನೆ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಲೇಡೀಸ್ ಎಲ್ಲ ಬಂದು ಜೋನ್ಸ್ ಅಸೆಟ್ ಕಂಪನಿ ಮುಂದೆಗಡೆ 2 ದಿನ 3 ದಿನ ಹೋಲ್ ನೈಟ್ ಅಲ್ಲೇ ಇದ್ದು ಕಾಯ್ಕೊಂಡಿದ್ದಾರೆ. ಬಟ್ ಆದರೂ ಯೂಸ್ ಇಲ್ಲ. ಏನು ಮಾಡಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸ್ಟೇಷನಲ್ಲೂ ಯಾವುದೇ ಥರದ ರೆಸ್ಪಾಂಡ್ ಇಲ್ಲ. ಸೊ ಈ ಕೇಸ್ನ ನಾವು CCBಗೆ ಮೂವ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕೆ ಕಮಿಷನರ್ ಆಫೀಸ್ ಆಗಿರ್ಬೋದು ಅಥವಾ DCM CM ಅವ್ರ ಹತ್ರ ಎಲ್ಲ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಬಟ್ ಯಾವುದೇ ಥರದ್ದೇನು ರೆಸ್ಪಾನ್ಸ್ ಏನೂ ಸಿಗ್ತಾ ಇಲ್ಲ ನಮಗೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈ ರೀತಿಯಾದಂತಹ ಒಂದು ಅಕ್ರಮ ದಂಧೆ 100ಕ್ಕೂ ಹೆಚ್ಚು ಟೆನೆಂಟ್ಸ್ಗೆ 200 ಕೋಟಿಯಷ್ಟು ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿದ್ದು ಹೇಗೆ ಈ ಒಂದು ವಂಚನೆ ಆರೋಪ? ಮಧುಸೂದನ್, ಬೆಂಗಳೂರಿನ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಟೀಫನ್ ಹಾಗೂ ರಾಘವೇಂದ್ರ ಎನ್ನುವವರು ಜೋನ್ಸ್ ಅಸೆಟ್ಸ್ ಎನ್ನುವಂತಹ ಹೆಸರಿನಲ್ಲಿ ಕಂಪನಿಯನ್ನ ಮಾಡ್ಕೊಂಡಿರ್ತಾರೆ. ಇವರು ಆನ್ಲೈನ್ ಮೂಲಕವಾಗಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುವಂತದ್ದು. ಬೆಂಗಳೂರಿನಲ್ಲಿ ಮನೆ ಬಾಡಿಗೆಯನ್ನ ಹುಡುಕ್ತಿರುವಂತವ್ರು, ಲೀಸ್ಗೆ ಹುಡುಕ್ತಿರುವಂತವ್ರು, ನಿಮ್ಗೆ ಬೇಕಾದಂತ ಏರಿಯಾಗಳಲ್ಲಿ ನಿಮ್ಮ ಬಳಿ ಇರುವಂತಹ ಹಣಕ್ಕೆ ನಾವು ಮನೆಗಳನ್ನ ಬಾಡಿಗೆಗೆ ಕೊಡಿಸ್ತೀವಿ, ಲೀಸ್ಗೆ ಕೊಡಿಸ್ತೀವಿ ಅಂತೇಳಿ ಗ್ರಾಹಕರನ್ನ ಆನ್ಲೈನ್ ಮೂಲಕ ಸೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಕನಿಷ್ಠ 10 ಲಕ್ಷದಿಂದ 75 ಲಕ್ಷದವರೆಗೂ ಕೂಡ ಹಣವನ್ನ
ಇನ್ವೆಸ್ಟ್ ಮಾಡ್ಕೊಳ್ಳುವಂತದ್ದು. ಮನೆ ಮಾಲೀಕರಿಗೆ ಮನೆಯನ್ನ ಆರೋಪಿಗಳು ಬಾಡಿಗೆಗೆ ಪಡ್ಕೊಳ್ಳುವಂತದ್ದು. ಅಂದ್ರೆ ಜೋನ್ಸ್ ಅಸೆಟ್ಸ್ ಕಂಪನಿ ಹೆಸರಿನಲ್ಲಿ ಸುಮಾರು 4-5 ಮನೆಗಳು ಇರುವಂತಹ ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ ರೀತಿಯಲ್ಲಿ ಇರುವಂತಹ ಮನೆಗಳನ್ನ ಮೊದಲನೇದಾಗಿ ಇವರು ಬಾಡಿಗೆಗೆ ಪಡ್ಕೊಳ್ಳುವಂತದ್ದು ಕಂಪನಿ ಮೂಲಕವಾಗಿ. ಆದ್ರೆ ಈ ಕಂಪನಿಯನ್ನ ಹುಡ್ಕೊಂಡ್ ಬರುವಂತಹ ಗ್ರಾಹಕರಿಗೆ ನಾವು ಲೀಸ್ಗೆ ಕೊಡಿಸ್ತೀವಿ ಅಂತೇಳಿ ಆರೋಪಿಗಳು ಬಾಡಿಗೆಗೆ ಪಡೆದಂತ ಮನೆಗಳನ್ನ ಸುಮಾರು 15 ಲಕ್ಷ, 20 ಲಕ್ಷ, 30 ಲಕ್ಷದವರೆಗೂ ಕೂಡ ಗ್ರಾಹಕರಿಂದ ಹಣವನ್ನ ಪಡ್ಕೊಂಡು ಇವರು ಕಂಪನಿ ಹೆಸರಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳುವಂತದ್ದು. ಈ ಯಾವುದೇ ವಿಚಾರ ಕೂಡ ಈ ಕಂಪನಿಗೆ ಬಾಡಿಗೆ ಕೊಟ್ಟಂತ ಮನೆ ಮಾಲೀಕರಿಗೆ ಇರೋದಿಲ್ಲ. ಆದ್ರೆ ಕೇವಲ 2-3 ತಿಂಗಳ ಕಾಲ ಬಾಡಿಗೆಯನ್ನ ಕೊಟ್ಟಂತ ಆರೋಪಿಗಳು ನಂತರದಲ್ಲಿ ಮನೆ ಮಾಲೀಕರಿಗೆ ಬಾಡಿಗೆಯನ್ನ ಕೊಡದೆ ವಂಚನೆಯನ್ನ ಮಾಡ್ತಾರೆ. ಆಗ ಬಾಡಿಗೆಗೆ ಬಂದವರ ಬಳಿಯಲ್ಲಿ ಮನೆ ಮಾಲೀಕರು ಹಣವನ್ನ ಕೇಳಿದಂತ ಸಂದರ್ಭದಲ್ಲಿ ನಾವು ಸುಮಾರು 20 ಲಕ್ಷಕ್ಕೆ ಲೀಸ್ಗೆ ಬಂದಿದ್ವಿ, 10 ಲಕ್ಷಕ್ಕೆ ಲೀಸ್ ಬಂದಿದ್ವಿ, ಈ ರೀತಿಯಾಗಿ ಮನೆ ಮಾಲೀಕರಿಗೆ ಹೇಳಿದಂತ ಸಂದರ್ಭದಲ್ಲಿ ನಾವು ಮನೆಯನ್ನ ಜೋನ್ಸ್ ಅಸೆಟ್ಗೆ ಬಾಡಿಗೆಗೆ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಲೀಸ್ಗೆ ಕೊಟ್ಟಿಲ್ಲ ಅಂತೇಳಿ ಮನೆ ಮಾಲೀಕರು ಯಾವಾಗ ಬಾಡಿಗೆದಾರರಿಗೆ ಹೇಳ್ತಾರೆ ಆಗ ಬಾಡಿಗೆದಾರರು ಹೋಗಿ ಜೋನ್ಸ್ ಅಸೆಟ್ಸ್ ಕಂಪನಿಯವರ ಬಳಿ ವಿಚಾರಿಸಿದಂತ ಸಂದರ್ಭದಲ್ಲಿ ಆರೋಪಿಗಳಾದಂತ ರಾಘವೇಂದ್ರ ಹಾಗೂ ಸ್ಟೀಫನ್ ಎಸ್ಕೇಪ್ ಆಗಿರುವಂತದ್ದು. ಒಂದ್ ಕಡೆ ಮನೆಯನ್ನ ಲೀಸ್ಗೆ ಕೊಡಿಸ್ತೀವಿ ಅಂತೇಳಿ ವಂಚನೆಯನ್ನ ಮಾಡಿದ್ರೆ ಆರೋಪಿಗಳು, ನೀವು ಜೋನ್ಸ್ ಅಸೆಟ್ಸ್ ಕಂಪನಿಯಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು ಇಂತಿಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಅನ್ನ ರಿಟರ್ನ್ಸ್ ಕೊಡ್ತೀವಿ ಅಂತೇಳಿ, ಅಂದ್ರೆ 1 ಲಕ್ಷವನ್ನ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಗೆ ಪ್ರತಿ ತಿಂಗಳು 4.5% ಹಣವನ್ನ ರಿಟರ್ನ್ಸ್ ಕೊಡ್ತೀವಿ ಅಂತೇಳಿ ಹೇಳುವಂತದ್ದು. ಅಂದ್ರೆ ಸುಮಾರು 10 ಲಕ್ಷ ಹಣವನ್ನ ಹೂಡಿಕೆಯನ್ನ ಮಾಡಿದ್ರೆ ಅದಕ್ಕೆ 4.5% ಇನ್ವೆಸ್ಟ್ ಅನ್ನ ರಿಟರ್ನ್ಸ್ ಕೊಡ್ತೀವಿ ಅಂತೇಳಿ ವಂಚನೆಯನ್ನ ಮಾಡ್ತಾರೆ. ಜೊತೆಗೆ ನೀವು ಇನ್ವೆಸ್ಟ್ ಮಾಡಿದಂತ ಹಣವನ್ನ ನೀವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡಬಹುದು, ಜೊತೆಗೆ ಅದರಲ್ಲಿ ಬರುವಂತ ಹಣದಲ್ಲೇ ನೀವು ಬಾಡಿಗೆಯನ್ನ ಕಟ್ಟಬಹುದು ಅಂತೇಳಿ ಕೂಡ ವಂಚನೆಯನ್ನ ಮಾಡಿರುವಂತದ್ದು. 3-4 ರೀತಿಯ ಆಯಾಮಗಳಲ್ಲಿ ಆರೋಪಿಗಳು ವಂಚನೆಯನ್ನ ಮಾಡಿರುವಂತದ್ದು. ಸರಿಸುಮಾರು 150ಕ್ಕೂ ಹೆಚ್ಚು ಜನರಿಗೆ ಬೆಂಗಳೂರಿನ ಬಾಣಸ್ವಾಡಿ, ಹೆಣ್ಣೂರು, ನಾಗವಾರ, HSR ಲೇಔಟ್, ಇಂದಿರಾನಗರ ಈ ಭಾಗದ ಜನರಿಗೆ ವಂಚನೆಯನ್ನ ಮಾಡಿರುವಂತದ್ದು. ಸದ್ಯ ವಂಚನೆಗೆ ಒಳಗಾದಂತ 100ಕ್ಕೂ ಹೆಚ್ಚು ಜನ ಗ್ರಾಹಕರೇನಿದ್ರೆ ಸದ್ಯ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ದೂರು ದಾಖಲಾಗ್ತಿದ್ದಂತೆ ಜೋಸ್ ಅಸೆಟ್ಸ್ ಕಂಪನಿಯ ಮಾಲೀಕರು ಏನಿದ್ದಾರೆ ಸ್ಟೀಫನ್ ಹಾಗೂ ರಾಘವೇಂದ್ರ ಎನ್ನುವರು ಸದ್ಯ ಎಸ್ಕೇಪ್ ಆಗಿರುವಂತದ್ದು. ಮಧುಸೂದನ್.